ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ. ಹಾಗೆ ಆಸಕ್ತ ವಿದ್ಯಾರ್ಥಿಗಳು ನನ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ, ಅವುಗಳ ಸದುಪಯೋಗ ಪಡಿಸಿಕೊಳ್ಳಿ. ಈ ಸಂಚಿಕೆಯಲ್ಲಿ 6 ಅಂಕದ ಮಹತ್ವದ ಪ್ರಶ್ನೆಯನ್ನು ವಿವರಿಸಲಿದ್ದೇನೆ. ಹಾಗಿದ್ರೆ ಬನ್ನಿ, ಪ್ರಶ್ನೆ ಯಾವುದು, ಅದಕ್ಕೆ ಯಾವ ರೀತಿಯಾಗಿ ಉತ್ತರಿಸಬಹುದು ಎಂಬುದನ್ನು ಚರ್ಚಿಸೋಣ. 6 ಅಂಕದ ಮಹತ್ವದ ಪ್ರಶ್ನೆ: ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಉತ್ಪಾದನಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಬಹಳ ಪ್ರಮುಖವಾದಂತಹ ನಿಯಮ ಅಂತ ನಾವು ಹೇಳ್ಬೋದು. ಈ ಬದಲಾಗುವ ಪರಿಣಾಮಗಳ ನಿಯಮವನ್ನು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂತಲೂ ಕರೆಯುತ್ತೇವೆ. ಅಂದ್ರೆ ಇಂಗ್ಲೀಷ್ನಾಗ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಆರ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್, ಅಂದರೆ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂತ ಹೇಳಿ ಕರೀತೇವೆ. ಆಧುನಿಕ ಆರ್ಥಿಕ ಸಿದ್ಧಾಂತಗಳಲ್ಲಿ ಬದಲಾಗುವ ಪರಿಣಾಮ ನೇಮ ಸಿದ್ಧಾಂತಕ್ಕೆ ಮಹತ್ವದ ಸ್ಥಾನ ಕಲ್ಪಿಸಿದೆ. ಇಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನು ವಿವರಿಸುವಲ್ಲಿ ಈ ಬದಲಾಗುವ ಪರಿಮಾಣಗಳ ಸಿದ್ಧಾಂತ ಒಂದು ಮಹತ್ವದ ಸಿದ್ಧಾಂತವಾಗೈತಿ ಮತ್ತು ಬದಲಾಗುವ ಪರಿಣಾಮಗಳ ನಿಯಮ ಇಳಿಮುಖ ಪ್ರತಿಫಲನ ನಿಯಮದ ಆಧುನಿಕ ದೃಷ್ಟಿಕೋನವಾಗೈತಿ. ಇಳಿಮುಖ ಪ್ರತಿಫಲನವನ್ನು ವಿವರಿಸುವಂತಹ ಒಂದು ಆಧುನಿಕ ದೃಷ್ಟಿಕೋನವನ್ನು ವಿವರಿಸುವಂತಹದ್ದೇ ಈ ಬದಲಾಗುವ ಪರಿಮಾಣಗಳ ನಿಯಮ ಆಗೈತಿ ಅಂತ ಹೇಳ್ಬೋದು. ಈ ನಿಯಮವನ್ನು 19ನೇ ಶತಮಾನದ ಆದಿಭಾಗದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದು ಉತ್ಪಾದನೆಯ ಮೂಲಭೂತವಾದಂತಹ ನಿಯಮವಾಗೈತಿ. ಉತ್ಪಾದನೆಯ ಬಗ್ಗೆ ನಾವು ವಿವರಿಸಲಿಕ್ಕೆ ಇರುವಂತಹ ಒಂದು ಬೇಸ್ ಆದಂತಹ ಲಾ ಅಂತಂದ್ರೆ, ಮೂಲಭೂತವಾದಂತಹ ಲಾ ಅಂತಂದ್ರೆ ಅದು ಬದಲಾಗುವ ಪರಿಮಾಣಗಳ ನಿಯಮ ಅಂತ ಹೇಳ್ಬೋದು. ಇದು ಬದಲಾಗುವ ಪರಿಣಾಮದ ನಿಯಮವು ಒಂದು ಕಡೆ ಸ್ಥಿರ ಆಧಾನಗಳು ಮತ್ತು ಬದಲಾಗುವ ಆಧಾನಗಳ ಪ್ರಮಾಣದ ನಡುವಿನ ಸಂಬಂಧವನ್ನು ವಿವರಿಸಿದರೆ, ಮತ್ತೊಂದೆಡೆ ಆಧಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ವಿವರಿಸ್ತತಿ. ಮೂಲಭೂತವಾಗಿ ಈ ಬದಲಾಗುವ ಪರಿಣಾಮಗಳ ನಿಯಮ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಉತ್ಪಾದನೆ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರೋದೇನು ಅಂತಂದ್ರೆ ಆಧಾನಗಳು, ಅಂದರೆ ಉತ್ಪಾದನಾಂಗಗಳು. ಈ ಬದಲಾಗುವ ಪರಿಣಾಮಗಳ ನಿಯಮದಲ್ಲಿ ಮುಖ್ಯವಾಗಿ ಒಂದು ಕಡೆ ಸ್ಥಿರ ಆಧಾನ ಮತ್ತು ಬದಲಾಗುವ ಆಧಾನಗಳ ಪ್ರಮಾಣಗಳ ನಡುವಿನ ಸಂಬಂಧವನ್ನು ವಿವರಿಸ್ತತಿ. ಯಾವುದೇ ಒಂದು ಉತ್ಪಾದನೆ ಪ್ರಕ್ರಿಯೆ ಆಗಬೇಕು ಅಂತಂದ್ರೆ ಅಲ್ಲಿ ಹಲವಾರು ರೀತಿಯ ಉತ್ಪಾದನಾಂಗಗಳು ಬೇಕು, ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹ ವಿಷಯ. ಹೌದಾ? ಆ ಉತ್ಪಾದನಾಂಗಗಳಲ್ಲಿ 2 ವಿಧ ಅದಾವ. ಒಂದು ಸ್ಥಿರ ಆಧಾನಗಳು, ಮತ್ತೊಂದು ಬದಲಾಗುವ ಆಧಾನಗಳು. ಸ್ಥಿರ ಆಧಾನಗಳು ಅಂತಂದ್ರೆ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟು. ಹೌದಾ? ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಅದನ್ನು ಭೂಮಿ ಅಂತ ಹೇಳ್ಬೋದು. ಹೌದಾ? ಇನ್ನು ಬದಲಾಗುವ ಆಧಾನಗಳು ಅಂತಂದ್ರೆ ಶ್ರಮ. ನಾವು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಹೆಚ್ಚು ಶ್ರಮಿಕರನ್ನು ತೊಡಗಿಸ್ಕೊಳ್ಬೇಕು. ಅಂದ್ರೆ ಈ ಬದಲಾಗುವ ಪರಿಣಾಮದ ನಿಯಮ ಒಂದು ಕಡೆ ಏನನ್ನ ಚರ್ಚೆ ಮಾಡ್ತತಿ ಅಂತಂದ್ರೆ ಸ್ಥಿರ ಆಧಾನಗಳು ಮತ್ತು ಬದಲಾಗುವ ಆಧಾನಗಳ ಪ್ರಮಾಣಗಳ ನಡುವಿನ ಸಂಬಂಧವನ್ನು ವಿವರಿಸ್ತತಿ. ಮತ್ತೊಂದೆಡೆ ಬಹಳ ಪ್ರಮುಖವಾಗಿ ಏನನ್ನು ವಿವರಿಸ್ತತಿ ಅಂತಂದ್ರೆ ಆಧಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧ. ಅಂದರೆ ಒಟ್ಟಾರೆಯಾಗಿ ಈ ಆಧಾನಗಳಲ್ಲಿ ಸ್ಥಿರ ಮತ್ತು ಬದಲಾಗುವ ಆಧಾನಗಳು ಎರಡೂ ಇರ್ತವೆ. ಈ ಆಧಾನಗಳು ಮತ್ತು ಉತ್ಪನ್ನ, ಈ ಹಾಕಿದಂಥ ತೊಡಗಿಸಿದಂಥ ಆಧಾನಗಳಿಂದ ಎಷ್ಟರ ಮಟ್ಟಿಗೆ ಉತ್ಪನ್ನ ಆತು, ಅವೆರಡರ ನಡುವೆ ಯಾವ ರೀತಿ ಸಂಬಂಧ ಐತಿ ಅನ್ನೋದನ್ನು ಈ ಒಂದು ಬದಲಾಗುವ ಪರಿಮಾಣಗಳ ನಿಯಮದಲ್ಲಿ ನಾವು ವಿವರಿಸ್ತೇವೆ ಅಂತ ಹೇಳ್ಬೋದು. ಇಷ್ಟು ಪೀಠಿಕೆಯಲ್ಲಿ ನೀವು ತಿಳ್ಕೊಬೇಕಾದಂತಹ ಪ್ರಮುಖವಾದಂಥ ಅಂಶ. ಹಾಗಂದ್ರೆ ಈ ಬದಲಾಗುವ ಪರಿಣಾಮದ ನಿಯಮ ಅಂತ ಹೇಳ್ತೀರಿ, ಅದರ ಅರ್ಥ ಏನು ಅಂತ ಕೇಳೋದಾದ್ರೆ ಬಹಳ ಸುಲಭವಾಗಿ ವಿವರಿಸುವಂಥದ್ದು, ಇತರೆ ಉತ್ಪಾದನಾಂಗಗಳ ಪ್ರಮಾಣವನ್ನು ಸ್ಥಿರವಾಗಿಟ್ಟು ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆ ಪ್ರಾರಂಭದಲ್ಲಿ ಒಂದು ಹಂತದವರೆಗೆ ಏರಿಕೆಯ ಪ್ರಮಾಣದಲ್ಲಿಯೂ ನಂತರ ಇಳಿಕೆಯ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ.
ಇದಕ್ಕೆ ನಾವು ಏನಂತೇವಿ ಅಂತಂದ್ರೆ ಬದಲಾಗುವ ಪರಿಣಾಮದ ನಿಯಮ ಅಂತ ಹೇಳ್ತೀವಿ. ಏನು ಹೇಳ್ತತಿ ಬದಲಾಗುವ ಪರಿಣಾಮದ ನಿಯಮದ ಪ್ರಕಾರ ಅಂತಂದ್ರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಹಲವಾರು ರೀತಿಯ ಉತ್ಪಾದನಾಂಗಗಳು ಬೇಕಾಗ್ತಾವು. ಆ ಹಲವಾರು ರೀತಿಯ ಉತ್ಪಾದನಾಂಗಗಳಲ್ಲಿ ಕೆಲವೊಂದಿಷ್ಟು ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಮತ್ತು ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಅಂದ್ರೆ ಫಾರ್ ಎಕ್ಸಾಂಪಲ್ಲು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬೇಕು ಅಂತ ಅನ್ಕರಿ. ಅದರಲ್ಲಿ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ, ಫಾರ್ ಎಕ್ಸಾಂಪಲ್ ಶ್ರಮದ ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆಯಲ್ಲಿ ಏನಾಗ್ತತಿ ಅಂತಂದ್ರೆ ಪ್ರಾರಂಭದ ಹಂತದಲ್ಲಿ ಏರಿಕೆ ಆಗ್ತತಿ, ತದನಂತರದಲ್ಲಿ ಇಳಿಕೆಯ ಪ್ರಮಾಣದಲ್ಲಿ ಹೆಚ್ಚುತ್ತದೆ ಅನ್ನೋದನ್ನು ಈ ಒಂದು ನಿಯಮ ವಿವರಿಸ್ತತಿ ಅಂತ ಹೇಳ್ಬೋದು. ಅಂದ್ರೆ ಈ ನಿಯಮ ಕೇವಲ ಒಂದು ಉತ್ಪಾದನಾಂಗದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಾಗ ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ಅಭ್ಯಸಿಸುತ್ತದೆ ಮತ್ತು ಕೇವಲ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋಗಿ ಇತರೆ ಉತ್ಪಾದನಾಂಗಗಳು ಸ್ಥಿರವಿದ್ದಾಗ ಉತ್ಪನ್ನ ಒಂದು ಹಂತದವರೆಗೆ ಅಧಿಕವಾಗುತ್ತಾ ಹೋಗುತ್ತದೆ. ಆದರೆ ಅಂತಿಮವಾಗಿ ಏನು ಅಂತಂದ್ರೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡು ಕಡಿಮೆ ಆಗುತ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ಅಂಶ ಬಹಳ ಸ್ಪಷ್ಟವಾಗಿ ವಿವರಿಸ್ತತಿ ಅಂತ ಹೇಳ್ಬೋದು. ಈಗ ನಾವು ಬದಲಾಗುವ ಪರಿಣಾಮದ ನಿಯಮದ ಅರ್ಥವನ್ನು ತಿಳಿದುಕೊಂಡ್ವಿ. ಈ ನಿಯಮವನ್ನು ನಾವು ವಿವರಿಸಬೇಕು ಅಂತಂದರೆ ಯಾವುದೇ ಅರ್ಥಶಾಸ್ತ್ರದ ಸಿದ್ಧಾಂತ ನಿಯಮಗಳನ್ನು ವಿವರಿಸಲಿಕ್ಕೆ ಕೆಲವೊಂದಿಷ್ಟು ಊಹೆ ಅಥವಾ ಕಲ್ಪನೆಗಳನ್ನು ಆಧರಿಸಿ ವಿವರಿಸ್ತೇವೆ. ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಇಳಿಮುಖ ಸೀಮಾಂತ ಒಂದು ಉತ್ಪನ್ನದ ನಿಯಮ ಏನೈತಿ ಅಥವಾ ಈ ಬದಲಾಗುವ ಪರಿಣಾಮದ ನಿಯಮದ ಊಹೆಗಳು ಏನದಾವು ಒಂದೊಂದಾಗೆ ನೋಡೋಣ. ಬದಲಾಗುವ ಪರಿಣಾಮದ ನಿಯಮದ ಊಹೆಗಳು. ಮೊದಲನೇದು, ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ. ಅಂದ್ರೆ ಉತ್ಪಾದಕನು ಉತ್ಪಾದನಾ ತಂತ್ರದಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ. ಇಲ್ಲಿ ತಂತ್ರಜ್ಞಾನವು ಏನಾಗಿರ್ತತಿ, ಸ್ಥಿರವಾಗಿರ್ತತಿ ಎಂಬ ಊಹೆಯ ಮೇಲೆ ಈ ಒಂದು ನಿಯಮವನ್ನು ರೂಪಿಸಲಾಗೈತಿ. ಇನ್ನು ಎರಡನೇ ಪ್ರಮುಖವಾದಂಥ ಊಹೆ ಅಂತಂದ್ರೆ ಕೆಲವು ಉತ್ಪಾದನಾಂಗಗಳ ಪ್ರಮಾಣ ಸ್ಥಿರವಾಗಿರುತ್ತದೆ. ನಾವೀಗಾಗಲೇ ಅದರ ವ್ಯಾಖ್ಯಾನ ಅಥವಾ ಅದರ ಒಂದು ಅರ್ಥವನ್ನು ಹೇಳೋ ಹೊತ್ತಿಗೆ ಹೇಳಿದ್ವಿ, ಕೆಲವು ಉತ್ಪಾದನಾಂಗಗಳು ಅಥವಾ ಇತರೆ ಉತ್ಪಾದನಾಂಗಗಳ ಪ್ರಮಾಣವನ್ನು ಸ್ಥಿರವಾಗಿಟ್ಟು ಅಂಥೇಳಿ. ಅದನ್ನು ಹೇಳೋ ಹೊತ್ತಿಗೆ ನಮ್ಮ ಊಹೆನ ಪ್ರಮುಖವಾದಂಥ ಕಾರಣ ಆಗೈತಿ. ಕೆಲವು ಉತ್ಪಾದನಾಂಗಗಳ ಪ್ರಮಾಣವನ್ನು ಸ್ಥಿರವಾಗಿರುತ್ತದೆ ಅಂದರೆ ಉತ್ಪಾದನೆಯಲ್ಲಿ ಬಳಸುವಂತಹ ಕೆಲವು ಉತ್ಪಾದನಾಂಗಗಳು. ಉದಾಹರಣೆಗೆ ಭೂಮಿ, ಬಂಡವಾಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ ಎಂಬ ಊಹೆ ಮೇಲೂ ನಾವು ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು. ಅವುಗಳನ್ನು ಸ್ಥಿರವಾಗಿರಿಸಿ ಇನ್ನುಳಿದ ಉತ್ಪಾದನಾಂಗಗಳಾದಂತಹ ಶ್ರಮವನ್ನು, ಬದಲಾಗುವಂತಹ ಉತ್ಪಾದನಾಂಗಗಳನ್ನು ಮಾತ್ರ ಬದಲಾವಣೆ ಮಾಡೋದು. ಅದನ್ನು ಮುಂದಿನ ಊಹೆಯಲ್ಲಿ ನಾವು ಹೇಳ್ತೇವೆ ನೋಡಿ. ಏನು ಹೇಳ್ತೇವೆ? ಮೂರನೇ ಊಹೆ, ಉತ್ಪಾದನಾಂಗಗಳ ಪ್ರಮಾಣವನ್ನು ಬದಲಾಯಿಸಲು ಸಾಧ್ಯ. ಉತ್ಪಾದನಾಂಗಗಳ ಪರಿಮಾಣವನ್ನು ಅಂದರೆ ಪ್ರಮಾಣವನ್ನು ಬದಲಾಯಿಸಲು ಸಾಧ್ಯ. ಅಂದ್ರೆ ಉತ್ಪಾದನೆಯಲ್ಲಿ ಬಳಸುವ ಬದಲಾಗುವ ಉತ್ಪಾದನಾಂಗಗಳಾದ ಫಾರ್ ಎಕ್ಸಾಂಪಲ್ ಶ್ರಮದ ಪ್ರಮಾಣವನ್ನು ಬದಲಾವಣೆ ಮಾಡಲಾಗ್ತತಿ. ಅಂದ್ರೆ ಉತ್ಪಾದನೆಯಲ್ಲಿ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಮಾತ್ರ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ಮತ್ತು ಇತರೆ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ ನಾವು ಈ ನಿಯಮವನ್ನು ವಿವರಿಸ್ತೇವೆ. ಬದಲಾಗುವ ಪರಿಣಾಮದ ನಿಯಮವನ್ನು ವಿವರಿಸಲಿಕ್ಕೆ ನಾವೇನು ಮಾಡ್ತೇವೆ? ಮುಖ್ಯವಾದಂತಹ ಅಂಶ ಅಂತಂದರೆ ತಂತ್ರಜ್ಞಾನ ಸ್ಥಿರವಾಗಿರಿಸಿ, ಕೆಲವು ಉತ್ಪಾದನಾಂಗಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ ಮತ್ತು ಒಂದು ಉತ್ಪಾದನಾಂಗವನ್ನು ಫಾರ್ ಎಕ್ಸಾಂಪಲ್ ಶ್ರಮದಂತಹ ಉತ್ಪಾದನಾಂಗ ಬದಲಾಯಿಸಲಿಕ್ಕೆ ಸುಲಭವಾಗಿ ಸಾಧ್ಯವಿರುವಂತಹ, ಅದು ಮುಖ್ಯವಾಗಿ ಅಲ್ಪಾವಧಿಯಲ್ಲಿ ನೋಡ್ರಿ, ಈ ನಿಯಮ ಅಲ್ಪಾವಧಿಯಲ್ಲಿ ವಿವರಿಸುವಂತಹ ನಿಯಮ ಆಗೈತಿ. ಅದನ್ನು ಮುಂದೆ ಹೇಳ್ತೇನೆ ನಾನು. ಅಲ್ಪಾವಧಿಯಲ್ಲಿ ಶ್ರಮವನ್ನು ಅಂದರೆ ಒಂದು ಉತ್ಪಾದನಾಂಗವನ್ನು ಬದಲಾಯಿಸೋದ್ರ ಮೂಲಕ ಉತ್ಪನ್ನದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತತಿ ಅನ್ನೋದನ್ನು ವಿವರಿಸುವಂತಹ ಒಂದು ನಿಯಮವಾಗೈತಿ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಮುಖ್ಯವಾದಂತಹ ಊಹೆ ಅಂತಂದ್ರೆ ಬದಲಾಗುವ ಉತ್ಪಾದನಾಂಗಗಳ ಎಲ್ಲ ಘಟಕಗಳು ಸಮಾನವಾಗಿ ದಕ್ಷವಾಗಿದೆ. ಇದು ಬಹಳ ಮುಖ್ಯವಾದಂತಹ ಒಂದು ಏನು ಅಂತಂದ್ರೆ ಊಹೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕೆಲವು ಅಂದ್ರೆ ಕೇವಲ ಒಂದು ಉತ್ಪಾದನಾಂಗ ಬದಲಾಗ್ತತಿ ಅಂತ ಹೇಳಿದ್ವಿ, ಅಂದರೆ
ಆಕ್ಕೇತಿ ಅಂತ ಹೇಳಿದ್ವಿ. ಹೆಚ್ಚಿನ ಮಟ್ಟದಲ್ಲಿ ಫಾರ್ ಎಕ್ಸಾಂಪಲ್ 4 ಜನ ಶ್ರಮಿಕರು ಇರ್ತಾರ, 5ನೇದವ್ರನ್ನ 6ನೇ ಶ್ರಮಿಕರನ್ನ ಬಂದು ನಾವು ಉತ್ಪನ್ನ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರೆ ಆ 5 ಮತ್ತು 6ನೇ ಉತ್ಪಾದನಾಂಗ ಏನು ಶ್ರಮ ಇರ್ತೈತಲ್ಲ ಅದು ಮೊದಲಿದ್ದ 4 ಉತ್ಪಾದನಾಂಗ ಅಂದ್ರೆ ಮೊದಲಿದ್ದ 4 ಶ್ರಮಿಕರಷ್ಟೇ ಸಮಾನವಾದ ದಕ್ಷತೆಯನ್ನು ಹೊಂದಿರ್ತತಿ ಅಂತ. ಅಂದ್ರೆ ಉತ್ಪಾದನೆಯಲ್ಲಿ ತೊಡಗಿದ್ದಂತಹ ಎಲ್ಲ ಬದಲಾಗುವ ಉತ್ಪಾದನಾಂಗಗಳು ಸಮಾನವಾದಂತಹ ದಕ್ಷತೆಯನ್ನು ಹೊಂದಿರ್ತಾವು ಅನ್ನೋದನ್ನು ನಾವು ಇಲ್ಲಿ ಊಹೆ ಮಾಡ್ತೇವೆ. ಬದಲಾಗುವ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಂಡಂತೆ ಹೊಸದಾಗಿ ಸೇರಿಕೊಂಡಂತಹ ಉತ್ಪಾದನಾಂಗಗಳ ಎಲ್ಲ ಘಟಕಗಳು ಒಂದೇ ದಕ್ಷತೆ ಮತ್ತು ಒಂದೇ ರೀತಿಯಾಗಿರ್ತಾವು ಅಥವಾ ಸ್ಥಿರವಾಗಿರ್ತಾವು ಅನ್ನೋದು ವಿದ್ಯಾರ್ಥಿಗಳು ಗಮನಿಸಬೇಕು. ಈ 4ನೇದ್ದೇನೈತಲ್ಲ ಉಳುಕಿದ್ದ ಊಹೆಗಳು ನಿಮಗೆ ಬಹುಶಃ ಓದಿದ ತಕ್ಷಣ ಅರ್ಥ ಆಗ್ಬೋದು. 4ನೇದನ್ನು ಅವುಗಳ ದಕ್ಷತೆ ಅವುಗಳ ಸಾಮರ್ಥ್ಯದ ಮೇಲೆ ಹೇಳ್ತೇವೆ. ಏನು ಕಡಿಮೆ ಮಾಡಿದಂತಹ ಶ್ರಮಿಕರಾಗಿರ್ಬೋದು ಅಥವಾ ಹೆಚ್ಚು ತಗೊಂಡಂಥ ಒಟ್ಟಾರೆಯಾಗಿ ಬದಲಾಗುವ ಉತ್ಪಾದನಾಂಗಗಳ ಎಷ್ಟು ನಾವು ಉತ್ಪಾದನೆಯಲ್ಲಿ ತೊಡಗಿಸಿರ್ತೇವೋ ಎಲ್ಲ ಉತ್ಪಾದನಾಂಗಗಳ ಸಾಮರ್ಥ್ಯ ದಕ್ಷತೆ ಇದು ಒಂದೇ ರೀತಿಯಾಗಿರ್ತತಿ. ಇನ್ನು 5ನೇ ಪ್ರಮುಖವಾದಂತಹ ಊಹೆ ಅಂತಂದ್ರೆ ಉತ್ಪಾದನಾಂಗಗಳು ಪರಿಪೂರ್ಣ ಬದಲಿ ವಸ್ತುಗಳಲ್ಲ. ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದದ್ದು, ಉತ್ಪಾದನೆಯಲ್ಲಿ ಬಳಸುವಂತಹ ಯಾವುದೇ ಉತ್ಪಾದನಾಂಗ ಒಂದಕ್ಕೊಂದು ಪರಿಪೂರ್ಣ ಬದಲಿ ವಸ್ತುಗಳಾಗಿರೋದಿಲ್ಲ. ಇದು ಗಮನಿಸಬೇಕಾದಂತಹ ಮಹತ್ವದ ಊಹೆ ವಿದ್ಯಾರ್ಥಿಗಳೇ. ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ಉತ್ಪಾದನಾಂಗಗಳಲ್ಲಿ 2 ಶ್ರಮ ಮತ್ತು ಬಂಡವಾಳ 2 ಉತ್ಪಾದನಾಂಗಗಳದಾವು ಅಂತಂದ್ರೆ ಒಂದನ್ನು ಸ್ಥಿರವಾಗಿರಿಸಿ ಮತ್ತೊಂದನ್ನು ಉತ್ಪಾದನಾಂಗವನ್ನು ಹೆಚ್ಚಿಸ್ಬೋದು. ಅಂದ್ರೆ ಬಂಡವಾಳ ಶ್ರಮ ಇದ್ದಲ್ಲಿ ಬಂಡವಾಳವನ್ನು ಸ್ಥಿರವಾಗಿರಿಸಿ ಇನ್ನೊಂದು 4 ಜನ ಶ್ರಮಿಕರನ್ನು ಹೆಚ್ಚಿಸಿ ಉತ್ಪಾದನೆ ಮಾಡಬಹುದು. ಆದರೆ ಶ್ರಮಕ್ಕೆ ಪರಿಪೂರ್ಣವಾಗಿ ಬಂಡವಾಳವನ್ನು ಅಂದರೆ ಶ್ರಮವನ್ನು ಶೂನ್ಯವಾಗಿಟ್ಟು ಬರೇ ದುಡ್ಡನ್ನು ಹಾಕಿ ಅಂದರೆ ಬಂಡವಾಳವನ್ನು ಹಾಕಿ ಉತ್ಪಾದನೆ ಮಾಡೋಕ್ಕಾಗಲ್ಲ. ಅಥವಾ ಬಂಡವಾಳಕ್ಕೆ ಪರಿಪೂರ್ಣವಾಗಿ ಶ್ರಮವನ್ನು ಅಂದರೆ ಬಂಡವಾಳ ನಾವೇನು ಹಾಕಲ್ಲ, ಬರೇ ಶ್ರಮಶಕ್ತಿಯನ್ನು ಬಳಸಿ ಉತ್ಪಾದನೆ ಮಾಡ್ತೇವೆ ಅಂತಲೂ ಹೇಳೋಕ್ಕಾಗಲ್ಲ. ಅಂದ್ರೆ ಉತ್ಪಾದನಾಂಗಗಳು ಪರಿಪೂರ್ಣ ಬದಲಿ ವಸ್ತುಗಳಲ್ಲ. ಒಂದು ಹಂತದವರೆಗೆ ಎಲ್ಲ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಕೆ ಆಗಬೇಕಾದಂತಹ ಎಲ್ಲ ಉತ್ಪಾದನಾಂಗಗಳನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಅವುಗಳನ್ನು ಇನ್ವೆಸ್ಟ್ ಮಾಡಿದ್ದವನ್ನ ಕೆಲ ಮಟ್ಟಿಗೆ ಸ್ಥಿರವಾಗಿರಿಸಿ ಮತ್ತು ಬದಲಾಗುವ ಉತ್ಪಾದನಾಂಗಗಳನ್ನು ನಾವು ಹೆಚ್ಚಿಸಿ ಉತ್ಪಾದನೆ ಮಾಡೋದು. ಈ ಒಂದು ಊಹೆದ ಮೇಲೂ ಈ ಒಂದು ನಿಯಮ ನಿಂತೈತಿ ಅಂತ ಹೇಳ್ಬೋದು. ಇನ್ನು 6ನೇ ಪ್ರಮುಖವಾದಂತಹ ನಿಯಮ ಇದು ಊಹೆ ಅಂತಂದ್ರೆ ಈ ನಿಯಮವು ಅಲ್ಪಾವಧಿಯನ್ನು ಕಲ್ಪಿಸಿಕೊಂಡಿದೆ. ಈಗಾಗಲೇ ನಾ ಹೇಳಿದೆ, ಕೇವಲ ಕೆಲವು ಉತ್ಪಾದನಾಂಗಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಐತಿ ಅಂತಂದ್ರೆ ಆ ಪೆರೇಡು ಅದು ಅಲ್ಪಾವಧಿ ಅಂತನ ಅರ್ಥ. ಅಂದ್ರೆ ಈ ನಿಯಮ ಅಲ್ಪಾವಧಿಯನ್ನು ಕಲ್ಪಿಸಿಕೊಂಡೈತಿ. ಈ ನಿಯಮದಲ್ಲಿ ಕೆಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ ಅಂದ್ರೆ ಅಲ್ಪಾವಧಿಯಲ್ಲಿ ಕಡಿಮೆ ಸಮಯದಲ್ಲಿ ಉತ್ಪಾದಕನಿಗೆ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಕೆಲವುಗಳನ್ನು ಸ್ಥಿರವಾಗಿರಿಸಿ ಇನ್ನುಳಿದ ಉತ್ಪಾದನಾಂಗಗಳನ್ನು ಬದಲಿಸಲಿಕ್ಕೆ ಅವಕಾಶವಿರೋದ್ರಿಂದ ಈ ನಿಯಮ ಏನಾಗೈತಿ, ಅಲ್ಪಾವಧಿಯನ್ನು ಕಲ್ಪಿಸಿಕೊಂಡೈತಿ ಅಂತ ನಾವು ಹೇಳ್ಬೋದು. ಮತ್ತು ಈಗಾಗಲೇ ನಾವು ಇಲ್ಲಿ ವಿವರಿಸಿದಂಥ ಈ ಎಲ್ಲ ಊಹೆಗಳನ್ನು ಆಧರಿಸಿ ಈ ಬದಲಾಗುವ ಪರಿಣಾಮಗಳ ನಿಯಮವನ್ನು ವಿವರಿಸಲಾಗ್ತತಿ. ಅದು ಯಾವ ರೀತಿ ಐತಿ ಅನ್ನೋದನ್ನು ಈ ಮುಂದಿನಂತೆ ನೋಡೋಣ. ಬಹಳ ಪ್ರಮುಖವಾದಂತಹ ಒಂದು ಸ್ಲೈಡ್ ಇದು. ಏನು ಅಂತಂದ್ರೆ ಬದಲಾಗುವ ಪರಿಮಾಣಗಳ ನಿಯಮದ 3 ಹಂತಗಳು. ಈ ನಿಯಮವನ್ನು ನಾವು 3 ಹಂತಗಳಲ್ಲಿ ವಿವರಿಸ್ತಾ ಹೋಗ್ತೀವಿ. ಮೊದಲನೇ ಹಂತ ಏರಿಕೆಯ ಪ್ರತಿಫಲನ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂಥೇಳಿ. 2ನೇ ಹಂತ ಇಳಿಮುಖವಾಗುವಂತಹ ಪ್ರತಿಫಲಗಳು ಅಂದ್ರೆ ಡಿಮಿನಿಷಿಂಗ್ ರಿಟರ್ನ್ಸ್. 3ನೇ ಹಂತ ಋಣಾತ್ಮಕ ಪ್ರತಿಫಲಗಳು ಅಂದ್ರೆ ನೆಗೆಟಿವ್ ರಿಟರ್ನ್ಸ್. ಈ ಬದಲಾಗುವ ಪರಿಮಾಣಗಳ ನಿಯಮವನ್ನು ಈ 3 ಹಂತಗಳಲ್ಲಿ ವಿವರಿಸಲಾಗ್ತತಿ. ಈ ನಿಮ್ಮ ದ್ವಿತೀಯ PUC ಪಠ್ಯದಲ್ಲಿ ಕೇವಲ 2 ಹಂತವನ್ನು ನೀಡಿರೋದ್ರಿಂದ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ನಾನು ಮೊದಲು 2 ಹಂತವನ್ನು ಪರೀಕ್ಷಾ ದೃಷ್ಟಿಯಿಂದ ವಿಸ್ತೃತವಾಗಿ ವಿವರಿಸ್ತೇನೆ ಮತ್ತು ಜೊತೆಗೆ 3ನೇ ಹಂತದ ಬಗ್ಗೆನೂ ನಿಮಗೆ ಕೆಲವೊಂದಿಷ್ಟು ಜ್ಞಾನದ ದೃಷ್ಟಿಯಿಂದ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಪ್ರಯತ್ನಿಸುತ್ತೇನೆ.
ವಿದ್ಯಾರ್ಥಿಗಳು ಗಮನವಿಟ್ಟು ಪೂರ್ತಿ ಸಂಚಿಕೆಯನ್ನು ವೀಕ್ಷಿಸಬೇಕು. ಈ ಬದಲಾಗುವ ಪರಿಮಾಣದ ನಿಯಮವನ್ನು ಒಂದು ಉದಾಹರಣೆಯ ಸಹಾಯದಿಂದ ನಾವು ವಿವರಿಸಬಹುದು. ಒಬ್ಬ ರೈತ ಇತರೆ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟುಕೊಂಡು ಕಾರ್ಮಿಕರನ್ನು ಮಾತ್ರ ಹೆಚ್ಚಿಸುತ್ತಾ ಹೋಗುತ್ತಾನೆ ಅಂದ್ಕೊಂಡ್ರೆ ಯಾವ ರೀತಿಯಾಗಿ ಆಗ ಉತ್ಪನ್ನವು ಹೆಚ್ಚಾಕತಿ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಇಲ್ಲೇನೈತ್ರಿ ಉದಾಹರಣೆ ಅಂತಂದ್ರೆ, ಒಬ್ಬ ರೈತ ಅದಾನ, ಅವನು ಕೆಲವೊಂದಿಷ್ಟು ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟುಕೊಂಡು ಕೇವಲ ಕಾರ್ಮಿಕನನ್ನು ಮಾತ್ರ ಹೆಚ್ಚಿಸ್ತಾ ಹೋಗ್ತಾನೆ. ಆವಾಗ ಉತ್ಪನ್ನದ ಮಟ್ಟ ಏನಾಗೈತಿ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂತಹ ಕೋಷ್ಟಕದ ಮೂಲಕ ನಾವು ನೋಡ್ಬೋದು. ವಿದ್ಯಾರ್ಥಿಗಳೇ, ಕೋಷ್ಟಕ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಐತಿ ಅಂದ್ಕೊಂಡೇನಿ. ಈಗ ರೈತ ಅಂದ ತಕ್ಷಣ ಅವನಿಗೆ ಭೂಮಿ ಬೇಕು, ಶ್ರಮಶಕ್ತಿ ಬೇಕು. ಇವು ಮುಖ್ಯವಾದಂತಹ ಉತ್ಪಾದನಾಂಗಗಳು. ಇವುಗಳನ್ನು ಹೊರತುಪಡಿಸಿ ಹಲವಾರು ಉತ್ಪಾದನಾಂಗಗಳದಾವು. ಈಗ ನಮ್ಮ ಉದಾಹರಣೆಗೆ ಬೇಕಾಗಿರೋದು 2. ಭೂಮಿಯನ್ನು ಸ್ಥಿರವಾಗಿರಿಸಿ ಶ್ರಮವನ್ನು ಹೆಚ್ಚಿಸ್ತಾ ಹೋದಂತೆ, ಶ್ರಮವನ್ನು ಅಂತಂದ್ರೆ ಲೇಬರ್ಸ್ನ, ಕಾರ್ಮಿಕರನ್ನು ಹೆಚ್ಚಿಸ್ತಾ ಹೋದಂತೆ ಅವನು ಪಡೆಯುವಂತಹ ಉತ್ಪನ್ನದ ಪ್ರಮಾಣ ಯಾವ ರೀತಿಯಾಗೈತಿ, ಒಟ್ಟು ಉತ್ಪನ್ನ ಎಷ್ಟು ಪಡಿತಾನ, ಸೀಮಾಂತ ಉತ್ಪನ್ನ ಒಬ್ಬವನ್ನ ಹೆಚ್ಚಿಗೆ ಮಾಡೋದ್ರಿಂದ ಎಷ್ಟು ಉತ್ಪಾದನೆ ಇರ್ತತಿ, ಇಂಡಿವಿಜುವಲ್ ಪ್ರತಿ ವ್ಯಕ್ತಿಯ ಒಂದು ಉತ್ಪನ್ನ ಎಷ್ಟೈತಿ ಅನ್ನೋದನ್ನು ಈ ಕೋಷ್ಟಕದಿಂದ ನೋಡೋಣ. ನೋಡಿ, ಭೂಮಿ 4 ಎಕರೆ, ಅದು ಕಾನ್ಸ್ಟೆಂಟ್ ಆಗಿ ಸ್ಥಿರವಾಗೈತಿ. ಅಲ್ಪಾವಧಿಯಲ್ಲಿ ನಮಗದನ್ನು ಹೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಭೂಮಿ ಸ್ಥಿರವಾಗೈತಿ. ಶ್ರಮಿಕನನ್ನು ನಾವು ಹೆಚ್ಚಿಸ್ತಾ ಬಂದೇವಿ. ಹೌದಾ? ಫಾರ್ ಎಕ್ಸಾಂಪಲ್, ಇದು ಒಂದು ಎಕ್ಸ್ ವಸ್ತುವಿನ ಉತ್ಪಾದನೆ ಅಂತ ಅನ್ಕೊಂಡನು. 4 ಎಕರೆ ಭೂಮಿಯಲ್ಲಿ ಒಬ್ಬ ಶ್ರಮಿಕನನ್ನು ನಾವು ಪಡೆದುಕೊಂಡು, ಅಂದರೆ ಒಬ್ಬ ಶ್ರಮಿಕನನ್ನು ಇಟ್ಟುಕೊಂಡು, ಹೌದಾ, ಒಬ್ಬ ಶ್ರಮಿಕನನ್ನು ಇಟ್ಟುಕೊಂಡು ಎಷ್ಟು ಉತ್ಪಾದನೆ ಮಾಡೇವಿ? 10 ಯೂನಿಟ್ಸ್ನಷ್ಟು ಒಂದು ವಸ್ತುವನ್ನು ಒಟ್ಟು ಉತ್ಪನ್ನ ಮಾಡೇವಿ. ಹೌದಾ? ಹಾಗಿದ್ರೆ ನೆಕ್ಸ್ಟು ಮತ್ತೊಬ್ಬ ಲೇಬರ್ನ ಇಟ್ಕೊಂಡ್ವಿ ಅಂತಂದ್ರೆ ಆವಾಗ ಒಟ್ಟು ಉತ್ಪನ್ನ ಎಷ್ಟಾಗೈತ್ರಿ? 24 ಯೂನಿಟ್ಸು. ಹಂಗೆ ಶ್ರಮಿಕರನ್ನು ಒಂದಾದ್ಮೇಲೆ 3 ಜನನ, 3 ಜನ ಆದಮೇಲೆ 4 ಜನನ ಶ್ರಮಿಕರನ್ನು ಹೆಚ್ಚಿಸ್ತಾ ಹೋದಂತೆ ಒಟ್ಟು ಉತ್ಪನ್ನ ಏನಾಗೈತ್ರಿ? 10ರಿಂದ 24, 24ರಿಂದ 40, 40ರಿಂದ 50, 50ರಿಂದ 56, 56ರಿಂದ 57 ಹೀಗೆ ರೀತಿಯಾಗಿ ಹೆಚ್ಚಿರೋದನ್ನು ನಾವು ಕಾಣ್ತೇವೆ. ಹೀಗೆ ಇಲ್ಲಿ ಏನಾಗೈತಿ ಅಂತಂದ್ರೆ, ಈ ಒಟ್ಟು ಉತ್ಪನ್ನ ಪ್ರಾರಂಭದ ಹಂತದಲ್ಲಿ ಏರಿಕೆಯ ಗತಿಯಲ್ಲೈತ್ರಿ. ಹೌದಾ? ಮೊದಲನೇದವ ಒಬ್ಬ ಇದ್ದಾಗ 10 ಇತ್ತು, ಎರಡನೇದವ ಬಂದು ಸೇರ್ಕೊಂಡಾಗ ಎರಡನೇದವನಿಂದ ಉತ್ಪಾದನ ಆಗಿದ್ದಷ್ಟು 14. ಹಾಗಂದ್ರೆ ಅವರಿಬ್ಬರು ಕಡೆಯಿಂದ ಒಟ್ಟು ಪ್ರತಿ ಉತ್ಪಾದನಾ ಅಂಶ ಎಷ್ಟೈತಿ? ಘಟಕ 12, ಅಂದರೆ ಸರಾಸರಿ ಉತ್ಪನ್ನ. ಈ ರೀತಿಯಾಗಿ ಪ್ರಾರಂಭದ ಹಂತದಲ್ಲಿ ಒಟ್ಟು ಉತ್ಪನ್ನ 3ನೇ ಶ್ರಮಿಕ ಬರೋವರೆಗೂ ಒಟ್ಟು ಉತ್ಪನ್ನ ಏರಿಕೆಯ ದರದಲ್ಲಿ ಏರುತ್ತಾ ಹೋಗೈತಿ. ಆ 3ನೇ ಒಂದು ಘಟಕ ಆದಮೇಲೆ ಒಟ್ಟು ಉತ್ಪನ್ನ ಏರಿಕೆ ಆಗೈತಿ, ಆದ್ರೆ ಆ ಏರಿಕೆಯ ದರ ಏನೈತಿ ಅಲ್ಲ, ಅದು ಇಳಿಕೆಯ ದರದಲ್ಲಿ ಏರಿಕೆ ಆಗಿರೋದನ್ನು ನಾವು ಕಾಣ್ತೇವೆ. ಮತ್ತು ಸೀಮಾಂತ ಉತ್ಪನ್ನವು ಪ್ರಾರಂಭದಲ್ಲಿ ಅಂದ್ರೆ 3 ಘಟಕಗಳಷ್ಟು ಶ್ರಮವನ್ನು ಬಳಸಿದಾಗ ಏನಾಯ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಗೈತಿ. ನೋಡ್ರಿ, ಸೀಮಾಂತ ಉತ್ಪನ್ನ 10, 14, 16 ಅಂದ್ರೆ 3ನೇ ಶ್ರಮಿಕ ಬರೋವರೆಗೂ ಸೀಮಾಂತ ಉತ್ಪನ್ನ ಏನಾಗೈತಿ ಅಂತಂದ್ರೆ ಹೆಚ್ಚಳವಾಗ್ತಾ ಹೋಗೈತಿ. ಅದೇ ರೀತಿಯಾಗಿ ತದನಂತರದಲ್ಲಿ ಅದು ಏನು ಅಂತಂದ್ರೆ ಇಳಿಮುಖವಾಗ್ತಾ ಹೋಗೈತಿ. 4ನೇದವ, 5ನೇದವ, 6ನೇ ಶ್ರಮಿಕ ಬಂದಾಗ ಸೀಮಾಂತ ಉತ್ಪನ್ನ ಇಳಿಮುಖವಾಗಿರೋದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇಲ್ಲಿ APಯಲ್ಲೂ ಕೂಡ 3ನೇ ಶ್ರಮಿಕನವರೆಗೆ APಯು ಏನು ಆಗೈತಿ ಅಂದರೆ ಏರಿಕೆ ಗತಿಯಲ್ಲಿ ಬಂದು 3ನೇ ಶ್ರಮಿಕನ ನಂತರ APಯು ಕೂಡ ಇಳಿಮುಖವಾಗಿರೋದನ್ನು ನಾವು ಕಾಣ್ತೇವೆ. ಅಂದ್ರೆ ಕೋಷ್ಟಕದ ಉದಾಹರಣೆಯಲ್ಲಿ ನಾವೇನು ಹೇಳ್ತೇವೆ ಅಂತಂದ್ರೆ, ಭೂಮಿ ಸ್ಥಿರವಾಗಿದ್ದು ಶ್ರಮದ ಘಟಕ ಹೆಚ್ಚಾಗ್ತತಿ. ಹೌದಾ? ಶ್ರಮದ ಘಟಕ, ಭೂಮಿ ಸ್ಥಿರವಾಗಿದ್ದು ಶ್ರಮದ ಘಟಕ ಹೆಚ್ಚಿಸ್ತಾ ಹೋಗ್ತಾರ. ಈ ಶ್ರಮ 1ರಿಂದ 3 ಘಟಕಗಳವರೆಗೆ ಹೆಚ್ಚಿಸಿದಾಗ TP ಏರಿಕೆ ಆಗೈತಿ. ಏರಿಕೆ ದರದಲ್ಲಿ ಕಾರಣ ಇಷ್ಟ AP ಮತ್ತು MPಗಳು ಸಹ 3 ಶ್ರಮಿಕರವರೆಗೂ ಏರ್ತಾ ಹೋಗ್ಯಾವು. ಹಾಗಾಗಿ ಇವೆರಡೂ ಏರಿಕೆ ದರದಲ್ಲಿ 3 ಶ್ರಮಿಕರನ್ನು ಹಾಕೋವರೆಗೂ ಏರಿಕೆ ದರದಲ್ಲಿರೋದ್ರಿಂದ TPನೂ ಕೂಡ ಏರಿಕೆ ದರದಲ್ಲೈತಿ. ತದನಂತರದಲ್ಲಿ ಶ್ರಮ 4ರಿಂದ 6 ಘಟಕವನ್ನು ಹೆಚ್ಚಿಸಿದಾಗ, 4, 5, 6 ಹೆಚ್ಚಿಸಿದಾಗ TP ಹೆಚ್ಚಳವಾಗೈತಿ. ಆದರೆ ಯಾವ ದರದಲ್ಲಿ?
ಇಳಿಕೆಯ ದರದಲ್ಲಿ. ಕಾರಣ ಏನು ಅಂತಂದ್ರೆ ಎ ಪಿ ಮತ್ತು ಎಂ ಪಿಗಳು ಮುಖ್ಯವಾಗಿ ಅದರಲ್ಲೂ ಎ ಪಿಯು ಇಳಿಮುಖವಾಗಿರೋದ್ರಿಂದ ಇದು ಏನು ಅಂತಂದ್ರೆ ಒಟ್ಟು ಉತ್ಪನ್ನ ಇಳಿಮುಖವಾಗೈತಿ ಅಂತ ಹೇಳ್ಬೋದು. ನೋಡಿ, ಇದನ್ನು ಮೂರನೇ ಶ್ರಮಿಕನವರೆಗೆ ನಾವೇನಂತೇವಿ ಅಂತಂದ್ರೆ ಇದು ಮೊದಲನೇ ಹಂತ, ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂತೇವಿ. ಒಟ್ಟು ಉತ್ಪನ್ನ ಏನಾಗೈತ್ರಿ, ಹೆಚ್ಚಾಗ್ತಾ ಹೋಗೈತಿ, ಎ ಪಿನೂ ಹೆಚ್ಚಾಗೈತಿ, ಎಂ ಪಿನೂ ಹೆಚ್ಚಾಗೈತಿ. ಹಾಗಾಗಿ 3 ಶ್ರಮಿಕರವರೆಗೆ ಏನು ಅಂತೇವಿ ಅಂತಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂತ ಹೇಳ್ತೇವಿ. ತದನಂತರದಲ್ಲಿ ಏನು ಅಂತಂದ್ರೆ ಡಿಮಿನಿಷಿಂಗ್ ಅಂದರೆ ಇಳಿಮುಖವಾಗ್ತಾ ಬಂದೈತಿ. ಎಂ ಪಿ ಮತ್ತು ಎ ಪಿಗಳು, ಅದರಲ್ಲೂ ಮುಖ್ಯವಾಗಿ ಎಂ ಪಿ ಇಳಿಮುಖವಾಗಿರೋದ್ರಿಂದ ಇದನ್ನು 2ನೇ ಹಂತ ಅಂತ ಹೇಳ್ತೀವಿ, ಡಿಮಿನಿಷಿಂಗ್ ಅಂತೇಳಿ. ಇದ್ರ ನಂತರನೂ ಕೂಡ ಏನಾದರೂ 7ನೇ ಶ್ರಮಿಕ 8ನೇ ಶ್ರಮಿಕನನ್ನು ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದೇ ಆದ್ರೆ ಅವಾಗ ನಾವು 3ನೇ ಹಂತಕ್ಕೆ, ನಾ ಹೇಳೇನಿ ಈಗ ಮೊದಲ ನಿಮ್ಮ ಪುಸ್ತಕದಲ್ಲಿ 2 ಹಂತ ಅದಾವು, 2 ಹಂತದ ವಿವರಣೆ ಆಯ್ತು. ಅದು 7 ಮತ್ತು 8ನೇ ಶ್ರಮಿಕನನ್ನು ಅಥವಾ ಕಾರ್ಮಿಕರನ್ನು ನಾವು ತೊಡಗಿಸ್ಕೊಂಡಿದ್ದೇ ಆದ್ರೆ ಒಟ್ಟು ಉತ್ಪನ್ನ ಇಳಿಮುಖವಾಗ್ತತಿ. ಕಾರಣ ಸೀಮಾಂತ ಉತ್ಪನ್ನ ಈಗ ಆಲ್ರೆಡಿ 1 ಐತಿ, ಅದು ಶೂನ್ಯಕ್ಕೆ ಬರ್ತತಿ. ಶೂನ್ಯಕ್ಕೆ ಬಂದ್ಮೇಲೆ ಮತ್ತೆ ಹಂಗೆ ನಾವು ಶ್ರಮಿಕರನ್ನು ಹೆಚ್ಚಿಸ್ಕೊಂಡ್ರೆ ಮೈನಸ್ ಸಂಖ್ಯೆಗಳಾಗಿ ಮಾರ್ಪಡ್ತತಿ. ಹಾಗಾಗಿ 3ನೇ ಹಂತ ಏನು ಅಂತಂದ್ರೆ ಋಣಾತ್ಮಕವಾದದ್ದು ಅನ್ನೋದನ್ನು ನಾನು ತಿಳಿಸಬಲ್ಲೆ. ಮತ್ತು ಸೀಮಾಂತ ಉತ್ಪನ್ನ ಏನಾಗಿರ್ತತಿ ಅಂತಂದ್ರೆ ಈ ಪ್ರಾರಂಭದಲ್ಲಿ ಏರಿಕೆಯಾಗಿ ನಂತರ ಇಳಿಕೆಯ ಪ್ರವೃತ್ತಿಯನ್ನು ಕಾಣ್ತತಿ. ಹಾಗಾಗಿ ಈ ನಿಯಮವನ್ನು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂಥೇಳಿ ಕರಿತೇವೆ. ಈ ಬದಲಾಗುವ ಪರಿಣಾಮಗಳ ನಿಯಮವನ್ನು ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತೇವಿ ಅಂಥೇಳಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾವ ರೀತಿಯಾಗಿ ಬದಲಾಗುವ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸ್ತಾ ಹೋದಂತೆ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗ್ತತಿ, ಆಮೇಲೆ ಇಳಿಕೆಯ ಪ್ರವೃತ್ತಿಯನ್ನು ಹೊಂದೋದ್ರಿಂದನ ಇದಕ್ಕೆ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂಥೇಳಿ ಕರೀತೇವೆ. ನೋಡಿ, ಇದೊಂದು ಸ್ಲೈಡ್ನಲ್ಲಿ ನಾ ಈಗಾಗಲೇ ಕೋಷ್ಟಕದ ಏನೇನು ವಿವರಣೆಗಳನ್ನು ಮಾಡಿದೆ ಅವುಗಳನ್ನು ಸಂಕ್ಷಿಪ್ತವಾಗಿ ಬುಲೆಟ್ ಫಾರ್ಮ್ನಾಗ ಬರ್ದೇನಿ. ವಿದ್ಯಾರ್ಥಿಗಳು ಈ ಒಂದು ನೋಟ್ಸನ್ನು ಗಮನವಿಟ್ಟು ನೋಡ್ಕೋಬೇಕು ಅಂತ ಹೇಳ್ತೇನೆ. ಯಾಕಂತಂದ್ರೆ ನೀವು ಯಾವುದೇ ಕೋಷ್ಟಕ ಅಥವಾ ರೇಖಾಚಿತ್ರವನ್ನು ಪ್ಯಾರಾಗ್ರಾಫ್ನಾಗ ಬರೆದ್ರೆ ಅದು ಅಷ್ಟು ಮನಮುಟ್ಟುವ ಹಾಗೆ ಮೌಲ್ಯಮಾಪಕರಿಗೆ ಮುಟ್ಟೋದಿಲ್ಲ, ಮತ್ತು ನಿಮಗೂ ಮತ್ತೊಮ್ಮೆ ಓದಬೇಕು ಅಂದಾಗ ಅರ್ಥ ಆಗಂಗಿಲ್ಲ. ಅದನ್ನು ಈ ರೀತಿ ಬುಲೆಟ್ ಫಾರ್ಮ್ನ ನೀವು ಬರೆದಿಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಸುಲಭ ಆಗ್ತತಿ. ವಿದ್ಯಾರ್ಥಿಗಳು ಇದನ್ನು ಗಮನಿಸಿ ಓದ್ಕೋಬೇಕು ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಇನ್ನು ಈ ಕೋಷ್ಟಕದ ಆಧಾರದ ಮೇಲೇ ನಾವು ಈ ಬದಲಾಗುವ ಪರಿಣಾಮದ ನಿಯಮವನ್ನು ಇನ್ನೂ ಸ್ಪಷ್ಟವಾಗಿ ರೇಖಾಚಿತ್ರದ ಮೂಲಕ ವಿವರಿಸ್ಬೋದು. ಹಾಗಿದ್ರೆ ಬನ್ನಿ ಅದರ ಒಂದು ರೇಖಾಚಿತ್ರವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಭಾಳ ಸುಲಭವಾದಂತಹ ರೇಖಾಚಿತ್ರ ಮತ್ತು ಸರಳವಾದಂತಹ ರೇಖಾಚಿತ್ರ. ನಿಮಗೆ ಈಗಾಗಲೇ ಗೊತ್ತಿರೋ ಹಂಗೆ ಈ OX ಕಕ್ಷೆಯು OX ಕಕ್ಷೆಯು ಒಂದು ಮಿಸ್ಟೇಕ್ ಮಾಡೇನಿಲ್ಲೇ. OY ಅನ್ನೋದು ಬಂಡವಾಳ ಅಲ್ಲ, ಅದು ಉತ್ಪನ್ನವನ್ನು ಪ್ರತಿನಿಧಿಸ್ತತಿ. ಕರೆಕ್ಷನ್ ಮಾಡ್ಕೋಬೇಕು ನೀವು. OY ಅನ್ನೋದು ಉತ್ಪನ್ನವನ್ನು ಪ್ರತಿನಿಧಿಸುವಂತಹ ಒಂದು ರೇಖೆ. ಇಲ್ಲಿ ನೋಡ್ರಿ, ರೇಖಾಚಿತ್ರದಲ್ಲಿ OY ಅಂತಂದ್ರೆ ಉತ್ಪನ್ನ ಅಂತ ಬರ್ಕೋರಿ, OX ಅಂತಂದ್ರೆ ಶ್ರಮ. ಆಲ್ರೆಡಿ ಅದು ಕರೆಕ್ಟ್ ಐತಿ. ಇನ್ನು TP ಅಂತಂದ್ರೆ ಒಟ್ಟು ಉತ್ಪನ್ನದ ರೇಖೆ, AP ಅಂತಂದ್ರೆ ಸರಾಸರಿ ಉತ್ಪನ್ನದ ರೇಖೆ, MP ಅಂತಂದ್ರೆ ಸೀಮಾಂತ ಉತ್ಪನ್ನದ ರೇಖೆ ಆಗೈತಿ. ಇಲ್ಲಿ 1ರಿಂದ 3ರ ಮಟ್ಟವರೆಗೂ ಶ್ರಮಿಕನನ್ನು ಹೆಚ್ಚಿಸ್ತಾ ಹೋದಂತೆ ಅಂದ್ರೆ ಇದು ಮೊದಲನೇ ಹಂತ. ಹೌದಾ? ಮೊದಲನೇ ಹಂತ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್. ಏನಾಗೈತ್ರಿ, ಒಟ್ಟು ಉತ್ಪನ್ನನೂ ಹೆಚ್ಚಾಗೈತಿ, ಸೀಮಾಂತ ಉತ್ಪನ್ನನೂ ಹೆಚ್ಚೈತಿ, ಮತ್ತು ಅವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನನೂ ಇಲ್ಲಿವರೆಗೂ ಹೆಚ್ಚಾಗೈತಿ. ಹೌದಾ? ಏರಿಕೆಯ ಗತಿಯಲ್ಲೇ ಐತಿ. ಅಂದ್ರೆ ಇಲ್ಲಿ ಒಟ್ಟು ಉತ್ಪನ್ನ ಏರಿಕೆಯ ದರದಲ್ಲಿ ಏರಿಕೆ ಆಗ್ತೈತಿ. ಕಾರಣ AP ಮತ್ತು MPಗಳು ಏರಿಕೆ ದರದಲ್ಲದಾವು. 2ನೇ ಹಂತದಲ್ಲಿ ಏನು ಅಂತಂದ್ರೆ 4ರಿಂದ 6ರ ಮಟ್ಟ ಅಂದ್ರೆ ಶ್ರಮಿಕನನ್ನು 4ನೇ ಶ್ರಮಿಕ, 5ನೇ ಶ್ರಮಿಕ ಮತ್ತು 6ನೇ ಶ್ರಮಿಕನನ್ನು ಹೆಚ್ಚಿಸ್ತಾ ಹೋದಂತೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ TP ರೇಖೆ ನೋಡ್ರಿ, ಇಲ್ಲಿವರೆಗೂ ಹಿಂಗೆ ಸ್ಟ್ರೇಟಾಗಿ ಆಗಿತ್ತು. ಇದು ಹಿಂಗೆ ಹೆಚ್ಚುತ್ತಾ ಹೋದರೆ ಈ ಲೈನ್ ಹಿಂಗೆ ಸ್ಟ್ರೇಟ್ ಬರ್ತಿತ್ತು ರೀ. ಆದ್ರೆ ಇದೇನಾಗೈತಿ, ಇಲ್ಲಿ ಸ್ವಲ್ಪ ಏನಾಗೈತಿ, ಬಾಗ್ತಾ ಬಂದೈತಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಎಡಿಷ್ನಲ್ ಆಗಿ ನಾವು 4ನೇ 5ನೇ 6ನೇ ಕಾರ್ಮಿಕರನ್ನು ಹೆಚ್ಚಿಸ್ತಾ ಹೋದಂತೆ
ಸೀಮಾಂತ ಉತ್ಪಾದಕತೆ ಅಂದರೆ 4, 5, 6ನೇ ಅವ್ರನ್ನ ಹಾಕಿದಾಗ ಸೀಮಾಂತ ಉತ್ಪಾದಕತೆ ಪೂರ್ತಿ ಇಳಿಮುಖವಾಗ್ತಾ ಬಂದತಿ. ಅದೇ ರೀತಿ ಎ ಪಿನೂ ಕೂಡ ಇಳಿಮುಖವಾಗೈತಿ. ಅದೇ ರೀತಿ ಟಿ ಪಿ ಏರಿಕೆ ಆಗೈತಿ, ಬಟ್ ಇಳಿಮುಖ ದರದಲ್ಲಿ ಏರಿಕೆ ಆಗಿರೋದನ್ನು ನಾವು ಕಾಣ್ತೇವೆ. ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದಂಥದ್ದು. ಈ ಡೈಗ್ರಾಮ್ನಲ್ಲೂ ಕೂಡ ಮೊದಲ ಮತ್ತು ಎರಡನೇ ಹಂತವನ್ನು ನಾವು ತೋರಿಸ್ತೇವೆ. ಈ 0ದಿಂದ 3ರವರೆಗೆ ಇರೋದು ಮೊದಲನೇ ಹಂತ ಏನಾಗಿರ್ತೈತಿ, ಏರಿಕೆಯ ಪ್ರತಿಫಲನ. 3ರಿಂದ 6ರವರೆಗೆ ಇರೋದು ಇಳಿಮುಖ ಒಂದು ಪ್ರತಿಫಲನವನ್ನು ಕಾಣ್ತೀವಿ. ಇದ್ರ ನಂತರನೂ ಕೂಡ 7, 8ನೇ ಶ್ರಮಿಕರನ್ನು ಹಾಕಿದಾಗ ಈ ಎಂ ಪಿ ರೇಖೆ ಏನು ಮಾಡ್ತೈತಿ ಅಂತಂದ್ರೆ OX ಕಕ್ಷೆಯನ್ನು ದಾಟಿ ಕೆಳಗೆ ಬರ್ತೈತಿ. ಅವಾಗ ಎಂ ಪಿ ಋಣಾತ್ಮಕವಾಗ್ತೈತಿ. ಟಿ ಪಿ ಏನಾಗಿರ್ತೈತಿ ಅಂತಂದ್ರೆ ಅದು ಕೂಡ ಇಳಿಮುಖವಾಗ್ತತಿ. ಎ ಪಿ ಮತ್ತು ಟಿ ಪಿಗಳು ಧನಾತ್ಮಕವಾಗಿರ್ತಾವು, ಎಂ ಪಿ ಋಣಾತ್ಮಕವಾಗ್ತತಿ. ಅದು 3ನೇ ಹಂತ. ಅಂದ್ರೆ ನಂತರ ಸೀಮಾಂತ ಉತ್ಪನ್ನ ಶೂನ್ಯದತ್ತ ಸಾಗಿದಾಗ ಒಟ್ಟು ಉತ್ಪನ್ನ ಸ್ಥಿರವಾಗಿ ನಂತರ ಇಳಿಮುಖವಾಗ್ತತಿ. ಶ್ರಮದ 6ನೇ ಘಟಕದ ನಂತರವೂ ಶ್ರಮಿಕರನ್ನು ನಾವು ಉತ್ಪಾದನೆಯಲ್ಲಿ ಬಳಸಿದ್ರೆ ಸೀಮಾಂತ ಉತ್ಪನ್ನವು ಋಣಾತ್ಮಕವಾಗುತ್ತದೆ ಮತ್ತು ಒಟ್ಟು ಉತ್ಪನ್ನವು ಇಳಿಮುಖವಾಗ್ತತಿ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನೋಡೇವಿ. ಅದು 3ನೇ ಹಂತವನ್ನು ವಿವರಿಸ್ತತಿ. ಇಲ್ಲಿ ನಾನು ಡೈಗ್ರಾಮು ಮತ್ತು ಅದರ ಸಂಬಂಧಪಟ್ಟಂಥ ವಿವರಣೆಯನ್ನು ಸಹಿತ ಕೊಟ್ಟೇನೆ. ವಿದ್ಯಾರ್ಥಿಗಳು ಗಮನವಿಟ್ಟು ಅದನ್ನು ನೋಡ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, OX ಅಂದರೆ ಶ್ರಮ, ಅಂದರೆ OX ಕಕ್ಷೆಯು ಶ್ರಮವನ್ನು, OY ಕಕ್ಷೆಯು ಉತ್ಪನ್ನ ಅಂತ ಬರ್ಕೋರಿ. ಅದು ಉತ್ಪನ್ನವನ್ನು ಪ್ರತಿನಿಧಿಸ್ತತಿ. ಇನ್ನು ನೆಕ್ಸ್ಟು ಇದು ಕಂಟಿನ್ಯೂ ಡೈಗ್ರಾಮಿನ ವಿವರಣೆನ ಅದನ್ನು ಒಂದಿಷ್ಟು ಗಮನವಿಟ್ಟು ನೋಡ್ಕೋರಿ. ನೆಕ್ಸ್ಟು ಉಪಸಂಹಾರ. ಈ ಬದಲಾಗುವ ಪರಿಣಾಮ ನಿಯಮವನ್ನು ಸ್ಥಿರ ಉತ್ಪಾದನಾಂಗ ಸ್ಥಿರವಾಗಿದ್ದು ಬದಲಾಗುವ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಈ ನಿಯಮ ವಿವರಿಸ್ತತಿ. ಇದು ಹಂತ ಹಂತವಾದ ಉತ್ಪಾದನಾ ಪ್ರಮಾಣದಲ್ಲಿ ಬದಲಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಸೀಮಾಂತ ಉತ್ಪನ್ನವು ಮೊದಲನೇ ಹಂತದಲ್ಲಿ ನಂತರ ಇಳಿಮುಖವಾಗಿರೋದ್ರಿಂದ, ಮೊದಲನೇ ಹಂತದಲ್ಲಿ ಏರಿಕೆಯಾಗಿ ನಂತರ ಏನು ಅಂತಂದರೆ ಇಳಿಮುಖವಾಗಿರೋದ್ರಿಂದ ಈ ನಿಯಮವು ಏನಾಗೈತಿ ಅಂತಂದ್ರೆ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮವನ್ನು ಹೊಂದೇತಿ ಅಂತ, ಉತ್ಪನ್ನದ ನಿಯಮ ಅಂಥೇಳಿ ಇದನ್ನು ನಾವು ಕರೀತೇವೆ. ಇಷ್ಟು ಏನು ಅಂತಂದ್ರೆ ವಿದ್ಯಾರ್ಥಿಗಳೇ ಬದಲಾಗುವ ಪರಿಣಾಮ ನಿಯಮದ ಒಂದು ಸಂಪೂರ್ಣವಾದಂತಹ ವಿವರಣೆ. ವಿದ್ಯಾರ್ಥಿಗಳೇ, ನೀವು ಡೈಗ್ರಾಮು ಮತ್ತು ಕೋಷ್ಟಕವನ್ನು ನೀಟಾಗಿ ಹಾಕಿ, ಕೋಷ್ಟಕವನ್ನು ಯಾವುದೇ ರೀತಿಯಾಗಿ ಅಲ್ಲಿ ನಿಮಗೆ ರೆಡಿಮೇಡ್ ಕೊಟ್ಟಿರಂಗಿಲ್ಲ. ನೀವು ಇಮ್ಯಾಜಿನರಿ ನಂಬರ್ಸನ್ನು ಇಟ್ಟುಕೊಂಡು ಕೋಷ್ಟಕವನ್ನು ಹಾಕಬೇಕು. ನಾನು ಸರಳವಾಗಿ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯವಾಗುವಂತಹ ಕೋಷ್ಟಕವನ್ನು ಹಾಕೇನೆ. ಆ ಕೋಷ್ಟಕ ನಿಮಗೆ ನೆನಪಿದ್ರೆ ನೀವು ಈಸಿಯಾಗಿ ಡೈಗ್ರಾಮನ್ನು ತೆಗಿಬೋದು. ಇನ್ನೊಂದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಕೋಷ್ಟಕದಲ್ಲಿ ಇದ್ದಂತೆಯೇ ಏನಾದರೂ ಡೈಗ್ರಾಮ್ ತೆಗೆಯೋ ಹೊತ್ತಿಗೆ ಸರಳ ರೇಖೆಯಾಗಿತ್ತು ಅಂತಂದರೆ ನಾವು ಸುಲಭವಾಗಿ ತೆಗಿತೀವಿ. ಈ ರೀತಿ ಕರ್ವ್ಸ್ ಬಂದಾಗ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತವೆ. ಹಾಗಂಥೇಳಿ ಕೋಷ್ಟಕದಲ್ಲಿ ಇರುವಂತಹ ಸಂಖ್ಯೆಗಳ ಗತೆನ ಇಲ್ಲೇ ನಾವು ಮಾರ್ಕಿಂಗ್ ಮಾಡಿ ಡೈಗ್ರಾಮ್ ತೆಗಿಬೇಕು ಅಂತೇನಿಲ್ಲ. ವಿದ್ಯಾರ್ಥಿಗಳು ಬೇಕಿದ್ರೆ ನೀವೇನು ಅಂತಂದ್ರೆ ಈ ಟಿ ಪಿ, ಎ ಪಿ ಮತ್ತು ಎಂ ಪಿಯ ಮುಖ್ಯವಾದಂತಹ ಅವುಗಳ ಆಕಾರದ ಬಗ್ಗೆ ತಿಳ್ಕೋಬೇಕು. ಎಲ್ಲಿ ಯಾವ್ದು ಹೆಚ್ಚಾಕೈತಿ, ಯಾವ್ದು ಕಡಿಮೆ ಆಕೈತಿ ಅಂಥೇಳಿ ಅವುಗಳ ಶೇಪ್ ಬಂದರೆ ಸಾಕು. ನಾನು ಮತ್ತೊಮ್ಮೆ ಹೇಳ್ತೇನೆ, ಟಿ ಪಿ ಹೆಂಗಿರಬೇಕು ಅಂತಂದ್ರೆ ಪ್ರಾರಂಭದ ಹಂತದಲ್ಲಿ ಏರಿಕೆ ಆಗಿ ಈ ಒಂದು ಪಾಯಿಂಟನ್ನು ರೀಚ್ ಆದಮೇಲೆ ಅದು ಇಳಿಮುಖವಾಗ್ತಾ ಏನು ಅಂತಂದ್ರೆ ಹೈಯೆಸ್ಟ್ ಪಾಯಿಂಟಿಗೆ ಹೋಗ್ಬೇಕು. ಎ ಪಿ ಮತ್ತು ಎಂ ಪಿ ಹೆಂಗಿರಬೇಕು ಅಂತಂದ್ರೆ ಈ ಟಿ ಪಿ ಏರಿಕೆ ಆಗುವಂತಹ ಈ ಲಾಸ್ಟ್ ಪಾಯಿಂಟ್ ಏನಿರ್ತೈತಲ್ರಿ ಅದಕ್ಕಿಂತ ಮುಂಚೆ ಎ ಪಿ ಮತ್ತು ಎಂ ಪಿ ಏರಿಕೆ ಗತಿಯಲ್ಲಿರಬೇಕು ಮತ್ತು ಎಂ ಪಿಯು ಎ ಪಿಗಿಂತ ಮೇಲ್ಭಾಗದಲ್ಲಿರಬೇಕು. ಅದನ್ನು ಗಮನಿಸ್ಬೇಕು ನೀವು. ಆಮೇಲೆ ಎ ಪಿಯನ್ನು ಎಂ ಪಿ ಕತ್ತರಿಸಿ ಕೆಳಭಾಗಕ್ಕೆ ಬರ್ತೈತಿ. ಅಂದ್ರೆ ವೆನ್ ಎ ಪಿ ಈಸ್ ಹೈಯೆಸ್ಟ್, ಎ ಪಿ ಯಾವಾಗ ಗರಿಷ್ಠ ಮಟ್ಟವನ್ನು ತಲುಪಿರ್ತತೋ ಆವಾಗ ಎಂ ಪಿ ಅದನ್ನು ಛೇದಿಸಿ ಕೆಳಕ್ಕೆ ಬರ್ತೈತಿ. ಅದು 2ನೇ ಹಂತದಲ್ಲಿ ಇರ್ತೈತಿ. ಮತ್ತು ಆ ಹಂತದಲ್ಲಿ ಏನಾಗ್ತತಿ ಅಂತಂದ್ರೆ 2ನೇ ಹಂತದಲ್ಲಿ ಅಂದರೆ ಯಾವಾಗ ಟಿ ಪಿ ಇನ್ಕ್ರೀಸಸ್ ಅಟ್ ಡಿಕ್ರೀಸಿಂಗ್ ರೇಟ್ ಆಗಿರ್ತತಲ್ಲ, ಏರಿಕೆ ಗತಿಯಲ್ಲಿ ಇಳಿಕೆ ದರದಲ್ಲಿ ಏರಿಕೆ ಆಗ್ತಾ ಇರ್ತತಲ್ಲ, ಆವಾಗ ಎ ಪಿ ಮೇಲ್ಭಾಗದಲ್ಲಿರ್ತತಿ, ಎಂ ಪಿ ಕೆಳಗಿರ್ತತಿ. ಮತ್ತು ವೆನ್ ಟಿ ಪಿ ಈಸ್ ರೀಚಸ್ ಹೈಯೆಸ್ಟ್ ಪಾಯಿಂಟ್,
ಟಿ ಪಿ ಯಾವಾಗ ಹೈಯೆಸ್ಟ್ ಪಾಯಿಂಟನ್ನು ಮುಟ್ತತೋ ಆವಾಗ ಎಂ ಪಿ ಏನಾಗಿರ್ತೈತಿ ಶೂನ್ಯವಾಗಿರ್ತೈತಿ. ಇದಿಷ್ಟು ಅಂಶಗಳನ್ನು ಗಮನವಿಟ್ಟು ನೀವು ಡೈಗ್ರಾಮನ್ನು ತೆಗೆದ್ರಿ ಅಂತಂದ್ರೆ ನಿಮಗೆ ಭಾಳ ಸರಳವಾದಂತಹ ಡೈಗ್ರಾಮ್ ಬರ್ತೈತಿ. ಮತ್ತು ಕೋಷ್ಟಕವನ್ನು ನೆನಪಿಟ್ಟುಕೊಂಡು ಕೋಷ್ಟಕವನ್ನು ನೀವು ಬರಿಬೇಕಾಕೈತಿ. ಇದು 6 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಕೋಷ್ಟಕ ಮತ್ತು ರೇಖಾಚಿತ್ರ ಬಹಳ ಮುಖ್ಯವಾದದ್ದು. ವಿದ್ಯಾರ್ಥಿಗಳೇ, ಇದಿಷ್ಟು 6 ಅಂಕದ ಪ್ರಶ್ನೆಯಾದ ಒಂದು ಬದಲಾಗುವ ಪರಿಣಾಮದ ನಿಯಮದ ಸವಿಸ್ತಾರವಾದಂತಹ ಉತ್ತರ. ಈ ಬದಲಾಗುವ ಪರಿಣಾಮದ ನಿಯಮದ ಬಗ್ಗೆ ಏನಾದರೂ ನಿಮಗೆ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸಂಚಿಕೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.